ಕೊನೆ ಹಂತಕ್ಕೆ ತಲುಪಿದೆ ಮೊದಲ ಹಂತದ ಕುರುಕ್ಷೇತ್ರ. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಕುರುಕ್ಷೇತ್ರ ಕೊನೆಯ ಹಂತವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ಕಟ್ಟ ಕಡೆಯ ಆಟದಲ್ಲಿದ್ದಾರೆ ರಾಜಕೀಯ ನಾಯಕರು. ಕೊನೆ ಹಂತಕ್ಕೆ ತಲುಪಿರುವಂತಹ ಮೊದಲ ಹಂತದ ಕುರುಕ್ಷೇತ್ರದಲ್ಲಿ ರಾಜ್ಯ ಲೋಕಸಭಾ ಚುನಾವಣೆಗೆ 2 ದಿನ ಬಾಕಿ ಇದೆ. ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತೆ. ಇವತ್ತು ಸಂಜೆ ಅಭ್ಯರ್ಥಿಗಳ ಪರ ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ಇನ್ನು ಅಭ್ಯರ್ಥಿಗಳ ಪರವಾಗಿ ರಾಷ್ಟ್ರೀಯ ನಾಯಕರು ಮತಯಾಚಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬ್ರಹ್ಮಾಸ್ತ್ರ ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕರೆಸಿ ರಾಜ್ಯ ನಾಯಕರು ಕಣದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡಿಸ್ತಾರೆ. ಯಾಕಂದ್ರೆ ರಾಜ್ಯ ನಾಯಕರ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಹೀಗಿದ್ದಾಗ ಕೇಂದ್ರ ನಾಯಕರು, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಉಪಸ್ಥಿತಿ, ಹಾಜರಾತಿ ಬಹಳಾನೇ ಮುಖ್ಯವಾಗುತ್ತೆ ಅಭ್ಯರ್ಥಿಗಳಿಗೆ. ಸೊ ಆದ ಕಾರಣ ಮೊದಲ ಹಂತದ 14 ಕ್ಷೇತ್ರಗಳ ಪೈಕಿ ಆಲ್ಮೋಸ್ಟ್ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರವನ್ನ ನಡೆಸೋದಕ್ಕೆ ಅಂತ ಅವರ ಬಿಡುವಿಲ್ಲದ ಸಮಯದಲ್ಲಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಅಂದ್ರೆ ಭಾರತದಾದ್ಯಂತ ಇರುವ ಪ್ರತಿಯೊಂದು ರಾಜ್ಯಕ್ಕೂ ಹೋಗಬೇಕು. ಯಾಕಂದ್ರೆ ಹಂತವಾಗಿ ಚುನಾವಣೆ ನಡೀತಾ ಇದೆ. ಸೊ ಹೀಗಾಗಿ ಆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಉಳಿಸ್ಕೊಂಡಿರೋದು ಕರ್ನಾಟಕ ಪ್ರಾಬಲ್ಯ ಹೆಚ್ಚಿದೆ. 27 ಕ್ಷೇತ್ರಗಳಲ್ಲಿ ಬಿಜೆಪಿ ಇದೆ, ಸಂಸದೆ ಸುಮಲತಾ ಅವರನ್ನ ಒಳಗೊಂಡಂತೆ. ಸೊ ಹೀಗಿದ್ದಾಗ ಈ ಬಾರಿ 20 ಕ್ಷೇತ್ರಗಳನ್ನಾದ್ರೂ ಟಾರ್ಗೆಟ್ ಮಾಡಿರುವಂತಹ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲೇಬೇಕು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಒಂದು ಸವಾಲು ರಾಜ್ಯ ಬಿಜೆಪಿ ಹಾಗೆ ಕೇಂದ್ರಕ್ಕೂ ಕೂಡ ಇದೆ. ಈಗ ಆಲ್ರೆಡಿ 12 ಕ್ಷೇತ್ರಗಳಲ್ಲಿ ನಮೋ ಅಂದ್ರೆ ಮೋದಿ ಸಮಾವೇಶವನ್ನು ನಡೆಸಿದ್ದಾರೆ, ರೋಡ್ ಶೋಗಳನ್ನು ಮಾಡಿದ್ದಾರೆ, ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಸಾಕಷ್ಟು ಸ್ಟ್ರಾಟಜಿ ಮಾಡಿ ತೆರಳಿದ್ದಾರೆ ಅನ್ನೋದು. ಇಲ್ಲಿ ಕೇಂದ್ರದ ಯೋಜನೆಗಳು, ಸಾಧನೆಗಳೇ ಅಭ್ಯರ್ಥಿಗಳಿಗೆ ಶ್ರೀರಕ್ಷೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನ್ ಕೊಟ್ಟಿದೆ, ಯುಪಿಎ ಅವಧಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಆದ್ರೆ ಕರ್ನಾಟಕಕ್ಕೆ ಏನ್ ಸಿಕ್ಕಿತ್ತು, ರಾಜ್ಯದ ಜನರಿಗೆ ಸಿಕ್ಕಿರುವಂತಹ ಅನುದಾನಗಳೇನು, ಕೊಡುಗೆಗಳೇನು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ನಾವು ಯಾಕೆ ಆರಿಸ್ಕೊಳ್ಬೇಕು? 2047ಕ್ಕೆ ಚುನಾವಣೆ ನಡೀತಾ ಇರೋದು, ಈ 2024ಕ್ಕಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಆಗಾಗ ಹೇಳ್ತಾರೆ. ಇದು ಟ್ರೇಲರ್ ಅಷ್ಟೇ, ಇನ್ನು ಅಭಿ ಬಾಕಿ ಹೈ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಸೊ ಹೀಗಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕೇಂದ್ರದ ಸಾಧನೆಗಳು, ಅಭ್ಯರ್ಥಿಗಳಿಗೆ ಶ್ರೀರಕ್ಷೆ, ಮನೆ ಮನೆ ಪ್ರಚಾರದ ವೇಳೆ ಮೋದಿ ಸಾಧನೆಗಳನ್ನ ಹೇಳಿ ಮನವರಿಕೆ ಮಾಡೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿದೆ ಬಿಜೆಪಿ ನಾಯಕರಿಗೆ ಹಾಗೆ ಅಭ್ಯರ್ಥಿಗಳಿಗೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೂಡ ತಿಳಿಸಿ ಮತಬೇಟೆ ನಡೆಸ್ತಾ ಇದ್ದಾರೆ. ಜೊತೆಗೆ ಹಿಂದೂಗಳ ಮೇಲಿನ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯ ಇದೆಲ್ಲದರ ಬಗ್ಗೆ ಪ್ರಸ್ತಾಪ ಮಾಡಿ ಮತವನ್ನ ಕೇಳ್ತಾ ಇದ್ದಾರೆ. ಹಿಂದೂ ಧರ್ಮ ಉಳಿಸೋದಕ್ಕೆ ಬಿಜೆಪಿಗೆ ಮತ ಹಾಕಿ ಅಂತ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಅಭ್ಯರ್ಥಿ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಮತ ನೀಡಿ ಅಂತ ಮನವಿ ಮಾಡೋದಕ್ಕೆ ನಿರ್ಧರಿಸಿದ್ದಾರಂತೆ. 2ನೇ ಹಂತದ ರಾಜ್ಯ ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆ ಕೂಡ ಶುರುವಾಗಿದೆ. ಕರುನಾಡ ಕುರುಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರೀ ಎಂಟ್ರಿ ಆಗ್ತಿದ್ದಾರೆ. ಏಪ್ರಿಲ್ 28ಕ್ಕೆ ರಾಜ್ಯಕ್ಕೆ ಆಗಮಿಸುತ್ತಾರೆ ಪ್ರಧಾನಿ ನಮೋ. ಒಂದೇ ದಿನ 4 ಜಿಲ್ಲೆಗಳಲ್ಲಿ ನಮೋ ಮತಬೇಟೆ ನಡೆಸುತ್ತಾರೆ. ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ, ಬಾಗಲಕೋಟೆ ಹಾಗೆ ಏಪ್ರಿಲ್ 29ಕ್ಕೆ ರಾಯಚೂರಿನಲ್ಲಿ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊದಲ ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಹಾಗಿದ್ರೆ 2ನೇ ಹಂತದ ಚುನಾವಣಾ ತಯಾರಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಇಲ್ಲಿ ಮೊದಲ ಹಂತದ ಚುನಾವಣೆಗೆ ತೆರೆ ಬೀಳ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ, ನಾಡಿದ್ದೇ ಎಲೆಕ್ಷನ್, ಇನ್ನು 2ನೇ ಹಂತ ಮೇ 7ಕ್ಕಿರುವಂತಹ ಚುನಾವಣೆಗೆ ಯಾವ ರೀತಿಯಾದಂತಹ ರಣತಂತ್ರ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯೇ ಅಸ್ತ್ರ, ಜೊತೆಗೆ ಅವರ ಸಾಧನೆಗಳೇ ಶ್ರೀರಕ್ಷೆ ಅಂತ ಬಿಜೆಪಿ ಅಭ್ಯರ್ಥಿಗಳಿಗೆ.
ಖಂಡಿತ ಎಲ್ಲೋ ಒಂದು ಕಡೆ ಮೊದಲ ಹಂತದಲ್ಲಿ 14 ಸ್ಥಾನಗಳಿಗೆ ಏನು ಚುನಾವಣೆ ನಡೆಯುತ್ತೆ ಅದು ಈಗಾಗಲೇ ಬಹುತೇಕ ಈಗಾಗಲೇ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಬಂದು ಹೋಗಿರ್ತಕ್ಕಂಥದ್ದು. ಇಂದು ಬಹಿರಂಗ ಪ್ರಚಾರಕ್ಕೆ ಅಂತ್ಯವಾಗ್ತಾ ಇದ್ರು ಕೂಡ ಯಾವುದೇ ರಾಷ್ಟ್ರೀಯ ನಾಯಕರ ಒಂದು ಪ್ರಚಾರ ಇಲ್ಲ, ಯಾಕಂದ್ರೆ ಎರಡೂ ಪಕ್ಷದಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವುದೇ ನಾಯಕರಿಲ್ಲ. ಸೊ ಇನ್ನು ಉಳಿದಂತೆ ಎರಡನೇ ಹಂತದಲ್ಲಿ ಅಂದ್ರೆ ರಾಜ್ಯದ ಎರಡನೇ ಹಂತದಲ್ಲಿ ನಡೆಯುವಂತಹ ಚುನಾವಣೆ ಏನಿದೆ, ಚುನಾವಣೆಗೆ ಈಗಲಿಂದನೇ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಬಿಜೆಪಿ ಉತ್ತರ ಕರ್ನಾಟಕವನ್ನ ಕಂಪ್ಲೀಟ್ ಸ್ವೀಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಒಂದು ಅಲ್ಲಿ ಸಮಾವೇಶ ರೋಡ್ ಶೋಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ದಿನಗಳ ಕಾಲ ಪ್ರಧಾನಮಂತ್ರಿಗಳ ಕಾಲಾವಕಾಶವನ್ನು ಕೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಭಾಗದ ಮತ್ತು ಉತ್ತರ ಕನ್ನಡ ಮತ್ತು ಈ ಹುಬ್ಬಳ್ಳಿ ಭಾಗಗಳಲ್ಲಿ ಏನಿದೆ ಅಲ್ಲಿ ಅತಿ ಹೆಚ್ಚಾಗಿ ಮೋದಿಯವರ ಒಂದು ಹವಾ ಜಾಸ್ತಿ ಇರತಕ್ಕಂಥದ್ದು. ಹೀಗಾಗಿ ಮೋದಿಯವ್ರನ್ನ ಕರೆಸಿ ಏನು ಒಂದಷ್ಟು 50-50 ಅನ್ನುವಂಥ ಕ್ಷೇತ್ರಗಳೇನಿದ್ದಾವೆ, ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಒಂದು ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ, ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಹಾಲಿ ಸಚಿವರ ಮಗನನ್ನ ಕಣಕ್ಕೆ ಇಳಿಸಿರ್ತಕ್ಕಂಥದ್ದು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿಯಿಂದ ತೆಗೆದುಕೊಂಡು ಹೋಗಿ ಬೆಳಗಾವಿಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಅಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ಕಡೆ ಮೋದಿ ಅವ್ರನ್ನ ಕರೆತಂದು ಸಮಾವೇಶನ ಮಾಡುವ ಮೂಲಕ ಹಿಂದೂ ಮತಗಳನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲೇ ಏನು ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳೇನಿದ್ದಾವೆ ಅವುಗಳನ್ನ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರನ್ನ ತಲುಪಿಸುವ ಮೂಲಕ ಮತ್ತೆ ಬಿಜೆಪಿಗೆ ಮತವನ್ನ ಹಾಕಿ ಕೇಂದ್ರದಲ್ಲಿ ಮತ್ತೆ ಸದೃಢ ಸರ್ಕಾರವನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದಷ್ಟು ಮತವನ್ನು ಸೆಳೆಯುವಂಥ ಕೆಲಸಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರ 2 ದಿನಗಳ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿರ್ತಕ್ಕಂಥದ್ದು. 3 ಕಡೆ ಪ್ರಮುಖವಾಗಿ ಸಮಾವೇಶಗಳು ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಮಾವೇಶ ಮತ್ತು ರೋಡ್ ಶೋಗಳನ್ನು ಮಾಡೋ ಮೂಲಕ ಜನರ ಗಮನವನ್ನು ಸೆಳೆಯೋದು ನಿಟ್ಟಿನಲ್ಲಿ ಬಿಜೆಪಿ ಮತ್ತೊಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.